ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಸಿಎಂ ಸೀಟಿಗಾಗಿ ಡಿಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯ ಪ್ರತಿಷ್ಠೆಗಿಳಿದಿದ್ದಾರೆ. 40 ಜನ ಶಾಸಕರನ್ನ ದೆಹಲಿಗೆ ಕರೆದೊಯ್ದು ನಂಬರ್ ಗೇಮ್ ಆಡೋದಕ್ಕೆ ಮುಂದಾಗಿರುವ ಡಿಕೆಗೆ ಸಿದ್ದು ಬಿಗ್ ಶಾಕ್ ಅನ್ನ ನೀಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರು ಆಗಿರುವ ಡಿಸಿಎಂ ಡಿಕೆಗೆ ಡಬಲ್ ಶಾಕ್ ನೀಡೋದಕ್ಕೆ ಸಿದ್ದು ಆಪ್ತ ಮಂತ್ರಿ ಸಾಹುಕಾರ್ ಸಜ್ಜಾಗಿದ್ದಾರೆ. ಹಾಗಾದ್ರೆ ಡಿಕೆಗೆ ಡಿಸಿಎಂ ಹುದ್ದೆಯ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷಗಿರಿಯೂ ಕೈ ತಪ್ಪುತ್ತಾ? ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ನಿಶ್ಚಿತ. ಡಿಕೆ ಶಿವಕುಮಾರ್ ಅಂತ ಅಂದ್ರೇನೆ ಹಾಗೆ, ನೇರ ನುಡಿ, ನಿಷ್ಠೂರವಾದಿ, ಅಂದ್ಕೊಂಡಿದ್ದನ್ನ ಮಾಡಿಯೇ ತೋರಿಸುವ ಛಲಗಾರ, ಅಸಾಧ್ಯವಾಗಿದ್ದನ್ನ ಸಾಧ್ಯ ಮಾಡಿಸುವ ಸಾಧಕ. ಈಗ ಸಿಎಂ ಸೀಟಿಗಾಗಿ ಸಿದ್ದರಾಮಯ್ಯ ಟೀಮ್ಗೆ ಶಾಕ್ ನೀಡೋದಕ್ಕೆ ಡಿಕೆ ಅಸಲಿ ಆಟ ಆರಂಭ ಮಾಡಿದ್ದಾರೆ. ಆದ್ರೆ ಅನುಭವಿ ರಾಜಕಾರಣಿಯಾಗಿರುವ ಸಿಎಂ ಸಿದ್ದರಾಮಯ್ಯ ಅವರು ಅಳೆದು ತೂಗಿ ಡಿಕೆಗೆ ಡಬಲ್ ಶಾಕ್ ನೀಡಿದ್ದಾರೆ. ಇದಕ್ಕೆ ಪಾತ್ರಧಾರಿಯಾಗಿದ್ದಾರೆ ಬೆಳಗಾವಿಯ ಸಾಹುಕಾರ. ಸಿಎಂ ಸೀಟಿಗಾಗಿ ಪ್ರತಿಷ್ಠೆಗಿಳಿದಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಡಬಲ್ ಶಾಕ್ ನೀಡೋದಕ್ಕೆ ಸಾಹುಕಾರ ಸಿದ್ಧರಾಗಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರನ್ನೇ ಟಾರ್ಗೆಟ್ ಮಾಡಿರುವ ಡಿಕೆಗೆ ಒಂದೇ ಬಾರಿಗೆ ಡಬಲ್ ಶಾಕ್ ನೀಡೋದಕ್ಕೆ ಸಿಎಂ ಅಂಡ್ ಟೀಮ್ ಮುನ್ನುಡಿಯನ್ನ ಬರೆಯೋದಕ್ಕೆ ಆರಂಭ ಮಾಡಿದ್ದಾರೆ. ಅದು ಡಿಕೆ ಶಿವಕುಮಾರ್ ಅಂಡ್ ಟೀಮ್ನ ನಿದ್ದೆಗೆಡಿಸಿದೆ. ಇಷ್ಟಕ್ಕೂ ಡಿಸಿಎಂ ಡಿಕೆಗೆ ಬೆಳಗಾವಿಯ ಸಾಹುಕಾರ ನೀಡಿರುವ ಶಾಕ್ ಆದ್ರೂ ಏನು ಅನ್ನುವಂತಹದನ್ನ ನೋಡೋದಾದ್ರೆ ಸಿಂಪಲ್. ಈಗ ಡಿಕೆ ಡಿಸಿಎಂ ಮಾತ್ರವಲ್ಲ, ಕೆಪಿಸಿಸಿ ಅಧ್ಯಕ್ಷರೂ ಕೂಡ. ಹಾಗಾಗಿ ಸಿದ್ದರಾಮಯ್ಯ ಅವರನ್ನ ಸಿಎಂ ಸೀಟ್ ಕೇಳ್ತಾ ಇರುವ ಡಿಕೆಗೆ ಕೆಪಿಸಿಸಿ ಅಧ್ಯಕ್ಷಗಿರಿಯನ್ನ ಕಿತ್ಕೊಳ್ಳೋದಕ್ಕೆ ಸಿಎಂ ಸಿದ್ದರಾಮಯ್ಯ ಮುಂದಾಗಿದ್ದಾರೆ. ಇದಕ್ಕಾಗಿ ಸಾಹುಕಾರನ ಮುಂದೆ ಬಿಟ್ಟಿದ್ದಾರೆ. ಹಿಂದಿನಿಂದ ನಿರ್ದೇಶನ ನೀಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರ ಅಣತಿಯಂತೆ ಸಾಹುಕಾರ ಕೆಪಿಸಿಸಿ ಅಧ್ಯಕ್ಷಗಿರಿಗೆ ಭಾರಿ ಲಾಬಿಯನ್ನ ಮಾಡೋದಕ್ಕೆ ಆರಂಭ ಮಾಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷಗಿರಿಯನ್ನ ಡಿಕೆಯಿಂದ ಕಸಿದುಕೊಂಡ್ರೆ ಬಳಿಕ ಡಿಸಿಎಂ ಹುದ್ದೆಗೂ ಕೊಕ್ಕೆ ಹಾಕೋದಕ್ಕೆ ಸಾಹುಕಾರ ಮೆಲ್ಲಗೆ ಐಡಿಯಾ ಮಾಡಿದ್ದಾರೆ. ಅದೇನಂದ್ರೆ, ಇಷ್ಟು ದಿನ ಡಿಕೆ ಶಿವಕುಮಾರ್ ಅವರು 2 ಆಯಕಟ್ಟಿನ ಹುದ್ದೆಗಳಲ್ಲಿದ್ರು. ಈಗ ನನಗೂ ಒಂದು ಅವಕಾಶ ನೀಡಿ, ನನ್ನನ್ನ ಕೆಪಿಸಿಸಿ ಅಧ್ಯಕ್ಷನಾಗಿ ಮಾಡಿ. ಅದಾಗದೇ ಇದ್ರೆ ಡಿಕೆ ಬಳಿ ಇರುವಂತಹ ಡಿಸಿಎಂ ಹುದ್ದೆಯನ್ನ ನನಗೆ ಕೊಡಿಸಿ. ಒಟ್ಟು ಡಿಕೆ ಶಿವಕುಮಾರ್ ಅವರಿಂದ ಯಾವುದಾದ್ರೂ ಸರಿ ನನಗೊಂದು ಹುದ್ದೆಯನ್ನ ಕೊಡಿಸಿ ಅಂತ ಹೈಕಮಾಂಡ್ ಮೇಲೆ ಒತ್ತಡ ಹೇರೋದಕ್ಕೆ ಸತೀಶ್ ಜಾರಕಿಹೊಳಿ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಇದರ ಹಿಂದೆ ಸಿದ್ದರಾಮಯ್ಯ ಅವರ ರಾಜತಂತ್ರ ಅಡಗಿದೆ. ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧವೇ ಪ್ರತಿಷ್ಠೆಯ ಸಮರ ಸಾರುವ ಡಿಕೆ ಶಿವಕುಮಾರ್ ಅವರಿಗೆ ಕೆಪಿಸಿಸಿ ಅಧ್ಯಕ್ಷಗಿರಿಯೂ ಸಿಗದಂತೆ ಪ್ಲಾನ್ ಮಾಡಿದ್ದಾರೆ. ಡಿಕೆ ಡಿಸ್ಟರ್ಬ್ ಆಗ್ತಾರೆ. ಅದಲ್ಲದೆ ಡಿಸಿಎಂ ಹುದ್ದೆಗೂ ಕೊಕ್ಕೆ ಹಾಕಿದ್ರೆ ಡಬಲ್ ಟೆನ್ಷನ್ ತೆಗೆದುಕೊಳ್ತಾರೆ. ಇದರ ಮೂಲಕ ಡಬಲ್ ಶಾಕ್ ನೀಡಿದ್ರೆ ಡಿಕೆ ಸಿದ್ದು ದಾರಿಗೆ ಬಂದೇ ಬರ್ತಾರೆ ಅನ್ನುವಂತಹದ್ದೇ ಸಾಹುಕಾರನ ತಂತ್ರಗಾರಿಕೆ ಆಗಿದೆ. ಆದ್ರೆ ಇದಕ್ಕೆಲ್ಲ ಗಂಡದೆಯ ಡಿಕೆ ಹೆದರ್ತಾರಾ? ತಮ್ಮದೇ ರಾಜಕೀಯ ತಂತ್ರಗಳಿರೋದಿಲ್ವಾ ಅನ್ನುವಂತಹದ್ದೇ ಸದ್ಯದ ಪ್ರಶ್ನೆ. ಇದಾಗಿತ್ತು ಇವತ್ತಿನ ಫೋಕಸ್ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.